ಫ್ಯಾಮಿಲಿ ಕೂತ್ಕೊಂಡು ಹೌದು ಸರ್, ನಾವು ಶಾರ್ಟ್ ಫಿಲ್ಮ್ಸ್ ಮಾಡೋದು ಫ್ಯಾಮಿಲಿ ಕುತ್ಕೊಂಡು ಮಲ್ಕೊಂಡು ಎಲ್ಲಾ ಏಜ್ ಗ್ರೂಪ್ ಅವರು ಇಡೀ ಫ್ಯಾಮಿಲಿ ಸಮೇತ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಹೋಗಿ ನೋಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಆಕ್ಚುಲಿ ಇವ್ರು ಶಾರ್ಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ಒಳ್ಳೆ ಆನ್ಸರು ಸರ್. ನಾವ್ ಇವಾಗ ಏನ್ ಕತೆ ಟ್ರೈ ಮಾಡಿದೀವಿ ತುಂಬಾ ಹೊಸದಾಗಿದೆ. ಆ ಕತೆನ ಯಾರು ಲೈಕ್ ಟ್ರೈ ಮಾಡಿಲ್ಲ ಅಂತ ನಂಗೆ ಫೀಲಿಂಗ್. ಅಲ್ಲ, ನಾನು ಸಿನಿಮಾಗಳನ್ನ ನೋಡ್ತೀನಲ್ಲ, ನಾವು ಹೊಸ ತರದ ಕತೆ ಟ್ರೈ ಮಾಡಿದೀವಿ. ನಿಮ್ಗೆ ಅನ್ಸುತ್ತೆ ಓ ಶಾರ್ಟ್ ಫಿಲ್ಮ್ ಮೇಕರ್ಸು ಹಿಂಗ್ ಸಿನಿಮಾ ಮಾಡ್ತಾರ ಅಂತ? ಇಲ್ಲ ಸರ್, ನಿಜವಾಗ್ಲೂ ನಿಮ್ಮ ಒಂದೊಂದು ಶಾರ್ಟ್ ಫಿಲ್ಮ್ಗಳನ್ನು ನಾನು ನೋಡ್ತಿರ್ತೇನೆ, ಒಂದೊಂದೇ ಬಿಟ್ಟು ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ. ಸೊ ನಂಗೆ ಫುಲ್ ಸಿನಿಮಾ ನೋಡೋಕ್ಕಾಗಲ್ಲ, ಬಟ್ ಅರ್ಧ ಆದ್ರೂ ನೋಡಿರ್ತೇನೆ. ಬಟ್ ಅಷ್ಟೇ ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಹೋಗ್ಬಿಡುತ್ತಂದ್ರೆ. ನಿಮ್ಗೆ ಮದ್ವೆ ಆಗಿದೆ ಸರ್? ಇಲ್ಲ ಸರ್, ಮದುವೆ ಆಗಿಲ್ಲ. ಗರ್ಲ್ ಫ್ರೆಂಡ್ ಹೇಳ್ತಾಳೆ ಅಮೃತಾಂಜನ್ ಸಿನಿಮಾ ಹೋಗೋಣಪ್ಪ ಅಂತ, ಖಂಡಿತ ಹೇಳ್ತಾಳೆ ನೋಡಿ. ಎಕ್ಸ್ ಗರ್ಲ್ ಫ್ರೆಂಡ್ ಮೆಸೇಜ್ ಮಾಡಿದ್ರು ಮಾಡ್ಬೋದು. ಬೆಸ್ಟ್ ಫ್ರೆಂಡ್ ಹೇಳ್ತಾಳೆ ಬಿಡಿ ಸರ್ ಹೋಗ್ಲಿ. ಗರ್ಲ್ ಫ್ರೆಂಡ್ ಇಲ್ಲ ಸರ್, ಇದೇ ನಮ್ಮ ಆಫೀಸೇ ನಮ್ಮ ಗರ್ಲ್ ಫ್ರೆಂಡ್ ಈಗ ಸದ್ಯ. ಆದ್ರೆ ಇವರೇ ಹೇಳ್ತಾರೆ ನಿಮ್ಗೆ ಸಿನಿಮಾ ನೋಡೋಣ ಬನ್ನಿ ಅಂತ. ಸೊ ಎಷ್ಟು ವಿಭಿನ್ನ ಸರ್, ಬೇರೆ ಕಾಮಿಡಿ ಸಿನಿಮಾಗಳನ್ನೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ಮ ಸಿನಿಮಾ ಎಷ್ಟು ವಿಭಿನ್ನ ಅಂತ? ಸರ್ ಆ್ಯಕ್ಚುಲಿ ಒಂದೇನಂದರೆ ಇದು ರಿಯಾಲಿಟಿ ಹ್ಯೂಮರ್ ಸರ್. ಇವಾಗ ನಾವು ಜನರನ್ನ ನಗಿಸ್ಬೇಕು ಅಂತ ನಾವು ಲೈಕ್ ಸಿಚುವೇಶನ್ಸ್ ಕಾಮಿಡಿ ಸರ್ ಅಷ್ಟೇ. ಮತ್ತು ಎಲ್ಲರೂ ದಿನನಿತ್ಯ ನಾವು ಮಾತಾಡೋ ಶೈಲಿ ಆಗಿದೆ ಸರ್. ನಾನು ಆ್ಯಕ್ಚುಲಿ ಎಂಟರ್ ಆಗಿದ್ದೆ ಲೈಕ್ ರಿಯಾಲಿಟಿ ಕಾಮಿಡಿಗಳನ್ನ ತೊಗೊಂಡೇ ಎಂಟರ್ ಆಗಿದ್ದು. ಸೊ ಇದರಲ್ಲೂ ಅಷ್ಟೇ, ನಾವು ರಿಯಲ್ ಲೈಫಲ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ. ಲೈಕ್ ಒಂದು ಗಂಡ, ಒಂದು ಹೆಂಡತಿ, ಒಂದು ಲವ್ವರು, ಒಂದು ಫ್ರೆಂಡು. ಸೊ ಅವರೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ, ನಿಜ ಜೀವನದಲ್ಲಿ ಏನು ನಡೆಯುತ್ತೆ, ಅದೇ ಇನ್ಸಿಡೆಂಟ್ಸ್ನ ತಗೊಂಡು ಪೋರ್ಟ್ರೇ ಮಾಡಿದ್ದೀವಿ, ಎಕ್ಸಿಕ್ಯೂಷನ್ಸ್ ಮಾಡಿದ್ದೀವಿ. ಸರ್ ನಿಮ್ಮದು ಈ ಸಿನಿಮಾದಲ್ಲಿ ಪಾತ್ರ ಏನಿಲ್ಲ ಸರ್ ಅಂತದೇನೆ ಹೇಳ್ಬೇಕು, ನೀವು ಸ್ವಲ್ಪ ಮಾತಾಡಬೇಕು. ನನಗೆ ಶಾರ್ಟ್ ಕೊಟ್ಬಿಟ್ರೆ ನಾನು ಅಲ್ಲ, ಅವ್ನ ಪಾತ್ರ ಹೆಂಗಿದೆ ಅಂದ್ರೆ ಸರ್, ನೀವು ಸಿನಿಮಾ ನೋಡಿ ಬರ್ತಾ ಇರ್ಬೇಕಾದ್ರೆ ಕಾರ್ತಿಕ್ನ ಹುಡುಕ್ತಿದ್ರೆ ಎಲ್ಲಿದಪ್ಪ, ಎಲ್ಲಿದ್ದಾನೆ ಆ ಮಟ್ಟದ ಕ್ಯಾರೆಕ್ಟರೈಸೇಷನ್. ಫಿಲಮ್ ಅಲ್ಲಿ ಏನು ಅಂದ್ರೆ ಸರ್, ಎಲ್ಲ ಕುಡ್ದಿರ್ತೀರಿ ಸರ್, ಹೀರೋ ಕುಡ್ದಿರ್ತಾನೆ, ಹೀರೋ ಫ್ರೆಂಡ್ ಸುಧಾಕರ್ ಅವರು ಇದಾರೆ ಅಂದ್ರೆ ಫಿಕ್ಸ್, ಅದು ಓಟಿ ಇದ್ದೇ ಇರುತ್ತೆ ಅದರಲ್ಲಿ. ಡೈರೆಕ್ಟರ್ ಕುಡ್ದೆ ಸ್ಕ್ರಿಪ್ಟ್ ಬರ್ದಿರ್ತಾರೆ. ಕಾನ್ಸೆಪ್ಟ್ ಮತ್ತೇನ್ ಗೊತ್ತಾ, ಯಾರು ಕುಡುಕ್ರಲ್ಲ ಸರ್, ಒರಿಜಿನಲ್ ಆಗಿ ಯಾರು ಕುಡಿಯಲ್ಲ. ಸೊ ಹೀರೋಯಿನ್ಗಳ್ದು ಯಾವ ರೀತಿ ಇದು ಮಾಡಿದ್ದಾರೆ ಸರ್? ಅದೇ ಇವಾಗ ಲೈಕ್ ಪಾಯಲ್ ಚೆಂಗಪ್ಪ ಮಾಡಿದ್ದಾಳೆ, ಶ್ರೀಭವ್ಯ ಮಾಡಿದ್ದಾರೆ. ಶ್ರೀಭವ್ಯ ಇವನ್ ಪೇರ್ ಮಾಡಿದ್ದಾಳೆ, ಪಾಯಲ್ ಚೆಂಗಪ್ಪ ಸುಧಾಕರ್ ಪೇರ್ ಮಾಡಿದ್ದಾಳೆ. ನನಗೆ ಯಾರು ಇಲ್ಲ, ಅವ್ನ್ಗೆ ಯಾರು ಇಲ್ಲ, ಅವನು ಒಂದ್ ಸಿಂಗಲ್ ಬೇವರ್ಸಿ ಅಂತ ಆ ತರ ತಗೊಂಡೋಗಿದ್ದೀವಿ. ಬಟ್ ಏನಂದ್ರೆ ಸರ್, ಎಲ್ಲರೂ ಎಂಟರ್ಟೈನರ್, ನಂಗೆ ಮಾಸ್ ಎಂಟರ್ಟೈನರ್. ಅಂದ್ರೆ ಏನಂದ್ರೆ ಸರ್, ಇವಾಗ ಲೈಕ್ ಏನಂದ್ರೆ ತುಂಬಾ ಅಡ್ವಾನ್ಸ್ ಆಗ್ಬಿಟ್ಟಿದ್ದಾರೆ ಸರ್ ಇವರೆಲ್ಲ ಇವಾಗ. ಸರ್ ಇನ್ನು ಎಲ್ಲ ಟ್ರಿಪ್ಪು ಹೇಗೆ ಸೇರ್ತು? ಒಬ್ರದ್ದು ಮಾಕ್ಳಿ, ಒಬ್ರದ್ದು ಈ ಸೈಡು ಎಲ್ಲ ಸೇರ್ಸುತ್ತೆ ಸರ್, ಸಿನಿಮಾ ಸೇರ್ಸುತ್ತೆ ಸರ್. ಅಂದ್ರೆ ಹಸಿವಿತ್ತು ಸರ್ ಎಲ್ಲರಿಗೂ. ಇವಾಗ ಎಲ್ಲರೂ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ ಇವಾಗ. ಮತ್ತೆ ಶಾರ್ಟ್ ಫಿಲಮ್ ಅಮೃತಾಂಜನ್ ಸೇಮ್ ಟೀಮ್ ಸರ್, ಕಾರ್ತಿಕ್. ಸೊ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಗಳು ಇದಾರಾ ಅಂತ? ಖಂಡಿತ ಇದ್ದಾರೆ. ಮಲ್ಲು ಜಮಖಂಡಿ ಆಗಿರ್ಬೋದು, ಲೈಕ್ ಅವ್ರಿಲ್ಲ ಸರ್, ಬಟ್ ಬೇರೆ ಪ್ರತಿಭೆಗಳಿದ್ದಾರೆ, ಹೊಸ ಪ್ರತಿಭೆಗಳು. ಅಂದ್ರೆ ನೀವು ಇಷ್ಟು ದಿನ ಯೂಟ್ಯೂಬ್ ಅಲ್ಲಿ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಶಾರ್ಟ್ ಫಿಲಮ್ ಅಲ್ಲಿ ಎಷ್ಟು ಜನ ನೋಡಿದಿರೋ, ಅವ್ರು ಎಲ್ಲಾರು ತುಂಬಾ ಜನ ಇದಾರೆ ಸರ್. ಅಂದ್ರೆ ಅವ್ರು ಬಂದ್ರು, ಒಂದ್ ನಿಮಿಷ ಬಂದ್ರು, ಒಂದ್ ಸೀನ್ ಬಂದ್ರು ಬೆಂಕಿ ಹಚ್ಬಿಟ್ಟು ಹೋಗ್ಬಿಡ್ತಾರೆ ಸರ್. ನಿನ್ನೂ ಟ್ರೈಲರ್ ಯಾವಾಗ ರಿಲೀಸ್ ಸರ್ ನಿಮ್ದು? ಸರ್ ಟ್ರೈಲರ್ ರಿಲೀಸ್ ಮಾಡ್ತೀವಿ, ಅದರದ್ದೇ ಇವತ್ತು ಡೇಟ್ ಫಿಕ್ಸ್ ಮಾಡ್ತೀವಿ. ಆಲ್ಮೋಸ್ಟ್ 23ನೇ ತಾರೀಕು ಅಂತ ಅನ್ಕೊಂಡಿದ್ವಿ. 23 ಇಲ್ಲ 25 ಒಳಗಡೆ ಟ್ರೈಲರ್ ರಿಲೀಸ್ ಮಾಡಿ. ಹಲ್ಚಲ್ ಎಪಿಸೋಡ್ ಅಂತೂ ಫಿಕ್ಸ್ 100%. ಸೊ ಎಲ್ಲರೂ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂತ ಒಂದು ಪ್ಯಾಕೇಜ್. ಖಂಡಿತ ಸರ್, 100%. ಇಲ್ಲಿ ಯಾವುದೇ ತರದ್ದು ದೊಡ್ಡದು ಅಂದ್ರೆ ಏನು ಲೈಕ್ ಏನಂತಾರೆ, ಹಸಿ ಬಿಸಿ ದೃಶ್ಯಗಳು, ರೊಮ್ಯಾನ್ಸು, ಆ ತರದ್ ಬೇಸ್ ಮಾಡಿ ಹಸಿ ಬಿಸಿ ದೃಶ್ಯಗಳು ನೋಡಿರ್ಬೋದು. ತಂದೆ ಮಗನ ಕತೆ ಸರ್ ಇದು. ಮೇನ್ ಏನು ಅಂದ್ರೆ ಸರ್, ಮೇನ್ ಥೀಮ್ ಇದು ತಂದೆ ಮಗನ ಎಮೋಷನಲ್ ಜರ್ನಿ ಫಿಲಮ್ ಇದು. ಹೌದು. ಅಪ್ಪ ನೋಡಿದ್ರೆ ಮಗನ್ ಕರ್ಕೊಂಡು ಹೋಯ್ತಾನೆ ಸಿನಿಮಾಗೆ, ಮಗ ನೋಡಿದ್ರೆ ಕಾಲೇಜ್ ಅವ್ರ ಹುಡುಗರೆಲ್ಲ ಪೇರೆಂಟ್ಸ್ ಒಂದ್ಸಲಿ ಕರ್ಕೊಂಡು ಹೋಗಿ ತೋರಿಸ್ತಾರೆ ಸಿನಿಮಾನ. ಈ ತರ ಫಿಲಮ್ ಅಂದ್ರೆ ಫಿಲಮ್ ನೋಡಿ ಹೊರಗಡೆ ಬಂದವರಂತೂ ಕಂಪಲ್ಸರಿ, ಅಂದ್ರೆ ಮಕ್ಳು ಯಾರು ಇರ್ತಾರೋ ಅವ್ರ ಅಪ್ಪನಿಗಂತೂ ಒಂದ್ಸತಿ ಫೋನ್ ಮಾಡೋದಂತೂ ಪಕ್ಕ. ಸೊ ಶೂಟಿಂಗ್ ವೇಳೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಸರ್ ಏನಿಲ್ಲ ಸರ್, ಸಖತ್ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ. ಎಲ್ಲೆಲ್ಲ ಆಯ್ತು ಸರ್? ಯಾವ ಸರ್ ಆಕ್ಚುಲಿ ಬ್ಯಾಂಗ್ಳೂರಲ್ಲೇ ಮ್ಯಾಕ್ಸಿಮಮ್ ಸಿನಿಮಾ ಶೂಟ್ ಮಾಡಿದ್ದು ನೆಲಮಂಗಲ, ಮಾಕ್ಲಿ. ಸಾಂಗ್ಸ್ ಮಾತ್ರ ದುಬೈ, ಅಮೆರಿಕ ಹೋಗೋಣ ಅನ್ಕೊಂಡ್ರೆ ಬಟ್ ಆಗ್ಲಿಲ್ಲ. ಅದು ಆಗ್ಲಿಲ್ಲ, ದುಡ್ಡು ಇರ್ಲಿಲ್ಲ. ಏನೋ ಆಗ್ಲಿ ಸರ್, ಚೋಟಾ ಇದು ಪ್ಯಾಕೇಜು ಬಡಾ ಧಮಾಕ ಅನ್ನೋ ಚೋಟಾ ಪ್ಯಾಕೇಜ್ ಏನಿಲ್ಲ ಸರ್, ಒಳ್ಳೆ ಪ್ಯಾಕೇಜ್, ನೆಕ್ಸ್ಟ್ ಲೆವೆಲ್ ಖರ್ಚು ಮಾಡಿರೋ ಸಿನಿಮಾಗೆ. ದುಬೈ ಹೋಗಕ್ ಆಗ್ಲಿಲ್ಲ ಅಂತಾರೆ. ಆ ಲೆವೆಲ್ಗೆಲ್ಲ ಅಂದ್ರೆ ರೈಟಿಂಗ್ ಎಲ್ಲ ಬರ್ದಿರ್ಲಿಲ್ಲ. ಅಲ್ಲಾಕ್ ಹೋಗೋದು ಸರ್, ನಮ್ ಕರ್ನಾಟಕನೇ ದೊಡ್ಡ ಅಮೆರಿಕ ದುಬೈ ದುಬೈ ಅಮೆರಿಕ ಎಲ್ಲರೂ ಹೋಗಿ ಟ್ರಿಪ್ ಮಾಡ್ಕೊಂಡ್ ಬರ್ತಾರೆ ಸರ್. ಆಕ್ಟ್ ಮಾಡಿ ನಗ್ಸೋದ್ ಬೇಕಲ್ಲ, ಅದು ನಮ್ ಸಿನಿಮಾ ಸರ್. ಏನಂದ್ರೆ ಸಿಂಪಲ್ ಆಗಿ ಒಂದು ಹೇಳ್ತೀನಿ ಸರ್, ಆಕ್ಚುಲಿ ಎಲ್ಲರೂ ಅವ್ರವ್ರ ಸಿನಿಮಾ ಬಗ್ಗೆ ಖಂಡಿತ ಹೊಗಳ್ಕೊಳ್ತಾರೆ, ಏನು ಮಾಡೋಕ್ಕಾಗಲ್ಲ, ಅದು ಅನಿವಾರ್ಯ, ಅಂದ್ರೆ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಬಟ್ ನಾನೇನು ಹೇಳ್ತೀನಿ ಅಂದರೆ ಸರ್, ಟ್ರೈಲರ್ ನಿಮಗೆ ಸಿನಿಮಾ ನೋಡಬೇಕು ಅಂತ ಉತ್ಸಾಹ ಬಂತು ಅಂದರೆ ದಯವಿಟ್ಟು ಸಿನಿಮಾ ನೋಡೋಕೆ ಬನ್ನಿ, ಇದಂತೂ ಗ್ಯಾರಂಟಿ. ಯಾಕಂದರೆ ಟ್ರೈಲರು ಕೂಡ ನಾವು ಹಾಗೆ ಕಟ್ ಮಾಡಿದ್ದೀವಿ. ಟ್ರೈಲರ್ ನೋಡಿದ ತಕ್ಷಣ ಇವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಫೀಲ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಸರ್. ಇಷ್ಟು ದಿನ ಶಾರ್ಟ್ ಫಿಲ್ಮ್ ಮಾಡ್ತಿದ್ರಿ, ಅವಾಗ ಒಂದು ಟೈಪ್ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಇದೇ ಬೇರೆ.
ಈಗ ಕಮರ್ಷಿಯಲ್ ಎಂಟ್ರಿ ಆಗಿದ್ದೀರಾ. ಫಸ್ಟ್ ಕಮರ್ಷಿಯಲ್ ಎಂಟ್ರಿ ಆಗುವಾಗ ನಿಮ್ಗೆಲ್ಲೋ ಒಂದು ಕಡೆ ಭಯ ಆಯ್ತಾ ಹೀಗೆ ಅಂತ? ಸರ್ ಇಲ್ಲ, ನಾನು ಒಂದೇ ಒಂದು ವ್ಯತ್ಯಾಸ ಹೇಳ್ತೀನಿ ನೋಡಿ. ಇವಾಗ ನಾರ್ಮಲ್ ಆಗಿ ನಾವು ಸಿನಿಮಾ ಏನು ಫಾರ್ಮೆಟಲ್ಲಿ ನಡೀತಾ ಇದೆ ಸೇಮ್ ಫಾರ್ಮೆಟಲ್ಲೇ ಶಾರ್ಟ್ ಫಿಲಮ್ ಮಾಡೋದು ಸರ್. ಉದಾಹರಣೆಗೆ ಏನಂದರೆ ಅಲ್ಲಿ ಪೇ ಮಾಡ್ತೀವಿ, ಇಲ್ಲಿ ಫ್ರೀಯಾಗಿ. ಇವಾಗ ಉದಾಹರಣೆಗೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಟ್ರೈಲರು ಯೂಟ್ಯೂಬಲ್ಲಿ ಸೂಪರ್ ಡೂಪರ್ ಹಿಟ್ ಆದರೆ ಥಿಯೇಟ್ರ್ ಹೌಸ್ಫುಲ್ ಆಗುತ್ತೆ. ಹಂಗಂತ ಹೇಳಿ ನಾವು ಲೈಕ್ ಟ್ರೈಲರ್ನ ಯೂಟ್ಯೂಬಲ್ಲಿ ಬಿಟ್ವಿ, ಯೂಟ್ಯೂಬ್ ಆಡಿಯನ್ಸ್ ಅಲ್ಲಿಗೆ ಬರಲ್ಲ ಅನ್ನೋದು ತಪ್ಪಲ್ವ ಸರ್? ಸೊ ಅದೇ ರೀತಿ ನಾನೇನು ಹೇಳ್ತಾ ಇರೋದು, ಒಳ್ಳೆ ಕಂಟೆಂಟ್ಗೆ ಯಾವತ್ತೂ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಕಾನ್ಫಿಡೆನ್ಸ್ ಇದೆ, ಜನ ಬರ್ತಾರೆ. ಆದರೆ ನನಗಿರೋ ಆಡಿಯನ್ಸು, ನಮ್ಮ ಟೀಮ್ಗಿರೋ ಆಡಿಯನ್ಸ್ಗಳು ಅಟ್ಲೀಸ್ಟ್ ಒಂದು 5% ಕನ್ವರ್ಷನ್ ಆದರೂ ಸಾಕು ನಮಗೆ. ಅಂದರೆ ನಮ್ಮದು ಯೂಟ್ಯೂಬಲ್ಲಿ ಸರ್ ಯಾವುದೇ ಶಾರ್ಟ್ ಫಿಲಮ್ ಬಿಟ್ರು ಅದ್ರಲ್ಲಿ ಆಲ್ಮೋಸ್ಟ್ ಒಂದು 40% 50% ಕಮೆಂಟ್ಗಳಾದ್ರೂ ಇರೋದು ಸಿನಿಮಾ ಮಾಡಿ. ನಾವು ನೋಡ್ತೀವಿ ಸಿನಿಮಾ ಮಾಡಿ, ಯಾಕೆ ಮಾಡ್ತಾ ಇಲ್ಲ ನೀವು ಇನ್ನೂ ಸಿನಿಮಾನ ಅಂತ ಅವ್ರು ಕೇಳ್ತಾ ಇದ್ರು. ಸೊ ಫೈನಲಿ ನಮ್ಮ ಆಡಿಯನ್ಸ್ಗೆ ಸಂಕ್ರಾಂತಿ ಪ್ರಯುಕ್ತ ಏನು ಹೇಳೋಕೆ ಇಷ್ಟಪಡ್ತೀರಾ ನಿಮ್ಮ ಅಮೃತಾಂಜನ್ ತಂಡದಿಂದ? ಅದೇ ಏನು, ಮೊದಲನೇದಾಗಿ ನಮ್ಮ ಕರ್ನಾಟಕದ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯೂಟ್ಯೂಬಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ದ ಲೈಕ್ JRM ಟೀಮ್ ಆಗ್ಬೋದು, ನಮ್ಮ ಅಮೃತಾಂಜನ್ ಟೀಮ್ ಆಗ್ಬೋದು, ಜನವರಿ 30ಕ್ಕೆ ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಪ್ರತಿ ಫ್ಯಾಮಿಲಿ ಬಂದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ನಕ್ಕು ನಲಿಸುವಂಥ ಸಿನಿಮಾ. ದಯವಿಟ್ಟು ಇಡೀ ಫ್ಯಾಮಿಲಿ ನಮ್ಮನ್ನ ನಂಬ್ಕೊಂಡು ನೀವು ಹೆಂಗೆ ಲೈಕ್ ಯೂಟ್ಯೂಬಲ್ಲಿ ಫಸ್ಟ್ ಡೇನೇ ನೋಡ್ತಾ ಇದ್ರಿ, ಅದೇ ರೀತಿ ನಮ್ಮನ್ನ ನಂಬ್ಕೊಂಡು ಒಂದ್ಸಲ ಸಿನಿಮಾ ನೋಡೋಕ್ಕೆ ಬನ್ನಿ. ನಿಮಗೆ ಸಿನಿಮಾದಿಂದ ಆಚೆ ಹೋಗ್ಬೇಕಾದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಟೋಟಲ್ ಎಷ್ಟು ಸ್ಕ್ರೀನಲ್ಲಿ ರಿಲೀಸ್ ಆಗ್ತಿದೆ ಸರ್? ಸರ್ ಇನ್ನೂ ಪ್ಲಾನ್ ಮಾಡಿಲ್ಲ, ಬಟ್ ಕಮ್ಮಿ ಸರ್. ಇವತ್ತಾಗುತ್ತೆ ಸರ್. ಇವತ್ತು ಡಿಸ್ಟ್ರಿಬ್ಯೂಟರ್ ಸರ್ ಹತ್ರ ಮೀಟಿಂಗ್ ಇದೆ. ಜಯಣ್ಣ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು. ಸೊ ಫೈನಲಿ ನಿಮ್ಮ ಸಿನಿಮಾ ಒಳ್ಳೇದಾಗಲಿ ಅಂತ ಹೇಳ್ತಾ ಸರ್, ಅಮೃತಾಂಜನ್ ತಂಡದಿಂದ ಇಷ್ಟೊತ್ತು ನಮ್ಮ ಜೊತೆಗೆ ನೀವು ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಭಾಗಿಯಾಗಿರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಗ್ಯಾರಂಟಿ ನ್ಯೂಸ್ ಅವ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ನ ನಂಬ್ಕೊಂಡು ನಮ್ಮ ಸಿನಿಮಾಗೆ ಬನ್ನಿ, ಗ್ಯಾರಂಟಿಯಾಗಿ ಕಿಕ್ ಕೊಡುತ್ತೆ. ಥ್ಯಾಂಕ್ ಯು. ನೋಡೋದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಅಮೃತಾಂಜನ್ ತಂಡ ನಮ್ಮ ಜೊತೆಗೆ ಫನ್ನಾಗಿ ಮಾತಾಡ್ತಾ ಟೈಮ್ ಕಳೆದ್ವಿ. ತಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.